ಕಣಪ್ಪಯ್ಯ. ನಮ್ಮಂತ ಚಿಕ್ಕವ್ರು ತಪ್ಪು ಮಾಡಿದ್ರೆ ಬುದ್ಧಿ ಹೇಳೋಕೆ ನಿಮ್ಮಂತ ದೊಡ್ಡವ್ರು ಇದ್ದೀರಿ ಕಣಪ್ಪಯ್ಯ. ಆದ್ರೆ ನಿಮ್ಮಂತರೇ ದೊಡ್ಡವರೇ ತಪ್ಪು ಮಾಡಿದ್ರೆ ಯಾರು ಬುದ್ಧಿ ಹೇಳ್ತಾರಪ್ಪಯ್ಯ? ನನ್ನ ಮಗ ಇವತ್ತು ನನಗೆ ಎದುರುಗಡೆ ನಿಂತ್ಕೊಂಡು ಮಾತಾಡ್ಬಿಟ್ಟ ಅಂತ ಅನ್ನಿಸ್ತಾ ಇತ್ತಲ್ವೇನಪ್ಪಯ್ಯ ನಿಮ್ಗೆ? ಅನ್ನಿಸ್ಬೇಕು ಅಂತಲೇ ಮಾತಾಡಿದ್ದು. ಏನಾದರೂ ತಪ್ಪು ಮಾತಾಡಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ಸರ್, ನಿಜ ಹೇಳಬೇಕು ಅಂದರೆ ನಿಮ್ಮ ಮಗ ಈ ಎನ್ಕೌಂಟ್ರನ್ನ ತಪ್ಪಿಸಿ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಎನ್ಕ್ವೈರಿ ಕಮಿಟಿಯವರು ಇಲ್ಲಿಗೆ ಬರ್ತಾಯಿದ್ರು. ನಾವು ಕೋರ್ಟಿಂದ ಆರ್ಡರ್ ತೊಗೊಂಡಿದ್ರು ಏನೇ ಆಗಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲೇಬೇಕು ಅಂತ ಅವರು ಪಿಟಿಷನ್ ಹಾಕ್ಕೊಂಡು ಇಲ್ಲಿಗೆ ಬರ್ತಾಯಿದ್ರು. ಆ ಟೈಮಲ್ಲಿ ವೆಂಕಿ ಇಲ್ಲೆಲ್ಲ ಅಂದಿದ್ರೆ ನಮಗೆ ತುಂಬ ಅಪಾಯ ಆಗ್ತಿತ್ತು. ಏನೇ ಆಗಲಿ ನಿಮ್ಮ ಮಗ ಅದನ್ನು ತಪ್ಪಿಸಿದ್ದಾರೆ. ಇನ್ನೇನಿದ್ರು ಕೋರ್ಟಲ್ಲಿ ನೋಡ್ಕೊಳ್ಳೋಣ ಸರ್. ಸರಿ ಬಿಡ್ರಿ, ಅವನಿಗೆ ಕೋರ್ಟಲ್ಲೇ ಶಿಕ್ಷೆ ಕೊಡಿಸಿ. ಆದರೆ ಅವನೇ ಒಳಗಡೆ ಇರೋದು ಅಂತ ಯಾರಿಗೂ ಗೊತ್ತಾಗಬಾರ್ದು. ಆಟೆಯ ಅವನ್ನ ನೀವು ಕೋರ್ಟ್ ಕರ್ಕೊಂಡು ಹೋಗೋವಾಗ ಮುಖಕ್ಕೆ ಮಾಸ್ಕ್ ಹಾಕಿ ಕರ್ಕೊಂಡೋಗಿ. ಸರಿ ಸರ್. ಒಂದ್ಕಿಂತ ಜೈಲ್ಗೆ ಹೋಗ್ಬಿಟ್ರೆ ನಮ್ಮ ಕೆಲಸ ಮುಗ್ದಂಗೆಯ. ಏಯ್, ಆ ಎಂಕಿ ಗಟ್ಟಿ ಬಿಂಡ ಅನಿಸ್ತದೆ ಕಣ್ರಿ, ಅದಕ್ಕೆ ಬಚಾವ್ ಆಗ್ಬಿಟ್ಟ. ಹಂಗಂತ ನೀವು ಅವನಿಗೇನು ತೊಂದರೆ ಕೊಡೋಕೆ ಹೋಗ್ಬೇಡ್ರಿ ಕಣ್ರಿ. ಪಾಪ ಎಲ್ಲಾದ್ರೂ ಬದುಕೊಳ್ಳಿ ಬಡು ಜೀವ. ಸರಿ ಸರ್. ಮೇಡಮರೇ, ನಮ್ಮವ್ವ ಏನೋ ಹಂಗೆ ಅಂದ್ಬಿಟ್ಲು. ಅವಳ ಮಾತನ್ನೆಲ್ಲ ಮನಸ್ಸಿಗೆ ಹಾಕೋಬಿಡಿ. ನಿಮಗೆ ಗೊತ್ತಲ್ವೇ ಅವಳು ಹೆಂಗೆ ಅಂತ. ಪರವಾಗಿಲ್ಲ ಸಿದ್ದವರೇ, ನಾನು ಈ ಮನೆ ಸೊಸೆ ಅಂದಮೇಲೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗಬೇಕು ಅಲ್ವಾ? ಒಂದು ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಮೇಡಮರೇ, ನಿಮಗೆ ಬೇಜಾರಾಗಿದ್ರೂ ನನ್ನ ಸಮಾಧಾನಕ್ಕೆ ಹಿಂಗೆ ಅಂತಿದ್ರಿಯಾ? ಇಲ್ಲ ಸಿದ್ದವರೇ, ಈಗ ನೋಡಿ, ನನಗೆ ನಿಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯ ಬರೋಕ್ಕೆ, ನಿಮ್ಮ ಮೇಲೆ ಪ್ರೀತಿ ಹುಟ್ಟೋಕ್ಕೆ ಎಷ್ಟು ದಿನ ಬೇಕಾಯಿತು. ಅಂಥದ್ರಲ್ಲಿ ಮಗ ಯಾರನ್ನೋ, ಅದು ಅಲ್ಲದೆ ತನಗಿಂತ ವಯಸ್ಸಲ್ಲಿ ದೊಡ್ಡವಳನ್ನ ಮದುವೆ ಆಗಿ ಮನೆಗೆ ಕರ್ಕೊಂಡ್ಬಂದು ಇವಳೇ ನಿಮ್ಮ ಸೊಸೆ ಅಂದರೆ ನಿಮ್ಮ ಮನೆಯವ್ರಿಗೆ ಎಷ್ಟು ಬೇಜಾರಾಗಿರುತ್ತೆ. ಅದೇ ಬೇಜಾರಲ್ಲಿದ್ದಾರೆ. ನನ್ನನ್ನು ಒಪ್ಕೊಳ್ಳೋದಕ್ಕೆ ಅವ್ರಿಗಿನ್ನ ಸ್ವಲ್ಪ ಸಮಯ ಬೇಕು. ಸೊಸೆಯಾಗಿ ನಾನು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸರಿ ಮಾಡಬೇಕು. ಅದನ್ನು ಬಿಟ್ಟು ಬೇಜಾರಾಗಿ ಹೀಗೆ ಕೂತ್ಕೊಂಡ್ರೆ ಏನು ಪ್ರಯೋಜನ ಹೇಳಿ? ಒಂದು ತಿಳ್ಕೊಳ್ಳಿ ಸಿದ್ದವರೇ, ಯಾವತ್ತೂ ಯಾರಿಗೂ ಪ್ರೀತಿಸಿ ಅಂತ ಬಲವಂತ ಮಾಡಬಾರ್ದು. ಅದು ಅದಾಗದೇ ಹುಟ್ಟಬೇಕು. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು. ನಾನು ಕಾಯ್ತಿದ್ದೀನಿ ಸಿದ್ದವರೇ. ಮೇಡಮರೇ, ನೀನು ಈ ಮಾತು ಹೇಳ್ತಿದ್ರಿಯಾ? ಮೊದಲೆಲ್ಲ ಎಲ್ಲದಕ್ಕೂ ನೊಂದ್ಕೊಳ್ಳ್ರಿ, ಹತ್ಕೊಂಡು ಕೂತ್ಕೊಳ್ಳ್ರಿ. ಹೀಗೆ ಎಷ್ಟೆಲ್ಲ ಬದಲಾಗ್ಬಿಟ್ಟಿದ್ರಲ್ಲ ಮೇಡಮರೇ, ಎಷ್ಟೆಲ್ಲ ಧೈರ್ಯ ಬಂದ್ಬಿಟ್ಟದೆ ನಿಮಗೆ. ನಿಮ್ಮ ಮಾತು ಕೇಳ್ತಿದ್ರೆ ನಂಗೆ ಬಹು ಖುಷಿ ಆಯ್ತದೆ. ಪ್ರೀತಿ ಅಂದ್ರೇ ಹಾಗೆ ಅಲ್ವಾ ಸಿದ್ದವ್ರೆ? ನನಗೆ ನಿಮ್ಮ ಜೊತೆ ಬದುಕಬೇಕು ಅನ್ನೋ ಹಂಬಲ ಎಲ್ಲದನ್ನೂ ಸಹಿಸ್ಕೋಬೇಕು ಅಂತ ಕಲಿಸ್ತಾ ಇದೆ. ನಿಮ್ಮ ಪ್ರೀತಿ ಸಿಗೋದಾದ್ರೆ ನಾನು ಏನು ಬೇಕಾದರೂ ಎದುರಿಸ್ಬೋದು ಅನ್ನೋ ಧೈರ್ಯ ಬರ್ತಿದೆ. ನನ್ನ ಐಡಿಯಾ ತಗೊಂಡು ಜ್ಯೂಸ್ ಎಲ್ಲ ಮುಗಿಸ್ಬಿಟ್ಟಿಲ್ಲ. ಏನೋ ಈಗ ಹೇಳ್ಬಿಟ್ಟೆ, ಇದು ಬರೀ ಸ್ಟಾರ್ಟರ್ಸ್ ಅಷ್ಟೇ ಅಮ್ಮ. ಮೇನ್ ಕೋರ್ಸ್ ಇನ್ನೂ ಇದೆ. ಒಟ್ಟಲ್ಲಿ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು, ದುಡ್ಡು ಬಂತು, ಸಿಂಚನನ ಮುಂದೆ ಮರ್ಯಾದೆ ಉಳೀತು. ಹೌದು ಕಣ, ಆ ದೇವರು ಒಳ್ಳೆ ಟೈಮಲ್ಲೇ ಒಂದು ಒಳ್ಳೆ ಐಡಿಯಾ ಕೊಟ್ಬಿಟ್ಟ. ಆ ದೇವರು ನನ್ನ ತಲೆನಲ್ಲಿ ಈ ಪ್ಲಾನ್ಗಳು ತುಂಬಿರೋ ಖಜಾನೆ ತುಂಬಿಟ್ಟಿದ್ದಾನೆ ಅನ್ಸುತ್ತೆ. ಅದಕ್ಕೆ ಒಂದಾದ್ರ ಮೇಲೆ ಒಂದು ಪ್ಲಾನ್ ಬರ್ತಾನೆ ಇರುತ್ತೆ.
ಕೆಲವು ಟೈಮ್ ಅದು ಎಕ್ಸಿಕ್ಯೂಟ್ ಆಗಲ್ಲ ಅಷ್ಟೇ. ಏನು ಬಿಡ ನೀನು ಎಕ್ಸ್ಟ್ರಾಡಿನರಿ ಕಣ, ಎಕ್ಸ್ಟ್ರಾಡಿನರಿ. ನನಗೆ ನಾನೇ ಹೊಳ್ಕೊಂಡ್ರೆ ಏನೋ ಚೆನ್ನಾಗಿರುತ್ತೆ ಅಲ್ವಾ? ಅದು ಸರಿ. ಏನೋ ನಿನಗೂ ಹೆಲ್ಪ್ ಆಯ್ತಲ್ಲ. ಹೇ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತಪ್ಪ, ಥ್ಯಾಂಕ್ ಯು. ನನಗೂ ಅಷ್ಟೇ ಕಣ, ಏನೋ ಸ್ವಲ್ಪ ಮನೆ ಕೆಲಸಕ್ಕೆ ಒಂಚೂರು ದುಡ್ಡು ಸಿಕ್ಕಂಗೆ ಆಯಿತು ಅಷ್ಟೇ. ಹೌದು ಬ್ರೋ, ಒಟ್ಟಲ್ಲಿ ಇಬ್ಬರಿಗೂ ಹೆಲ್ಪ್ ಆಯಿತು, ಅದೇ ಖುಷಿ. ಯಾವುದಕ್ಕೂ ನನ್ನ ಕಡೆಯಿಂದ ಇನ್ನೊಂದು ಥ್ಯಾಂಕ್ಸ್ ಇಟ್ಕೊಂಡ್ಬಿಡಪ್ಪ. ಈ ಡೌಗೆ ಏನು ಕಡಿಮೆ ಇಲ್ಲ. ನಿನ್ನ ಮನೆ ಗೃಹ ಪ್ರವೇಶ ಚೆನ್ನಾಗಿರ್ಲಿ ಕಣ, ನನ್ನ ಕರೆಯೋದು ಮರಿಬೇಡಪ್ಪ ಆಮೇಲೆ. ಎಲ್ಲಾದರೂ ಉಂಟೇನಾ, ಮರೆಯೋಕ್ಕಾಗತ್ತೇನಾ? ನೀನು ಬೇರೆ. ಥ್ಯಾಂಕ್ ಯು ಸೋ ಮಚ್. ನಿನಗೂ ಅಷ್ಟೇ ಆಲ್ ದ ವೆರಿ ಬೆಸ್ಟ್. ನಿನ್ನ ಮನೇನು ಬೇಗ ಕಂಪ್ಲೀಟ್ ಆಗಿ ನೀನು ಅಲ್ಲಿ ಮೂವ್ ಆಗಿ ಗೃಹ ಪ್ರವೇಶ ಮಾಡೋ ಹಾಗಾಗಲಿ. ಆಲ್ ದ ವೆರಿ ಬೆಸ್ಟ್. ಅಯ್ಯ ಅದೆಲ್ಲ ಇಷ್ಟು ಬೇಕಾಗತ್ತಾ? ಮತ್ತೆ ನಿಮ್ಗೆ ಏನೇ ಅಂದರೂ ಒಂದು 2-3 ತಿಂಗಳು ಹಿಡಿಯುತ್ತೆ ಕಣ, ದುಡ್ಡು ಬೇಕಲ್ಲ. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆಯಲ್ಲ, ದುಡ್ಡು ಬಂದರೆ ನಂದು ಉಳಿದಿದ್ದ ದುಡ್ಡನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡಿಬಿಡಪ್ಪ. ಬಡವನ್ ಮರಿಬೇಡ. ನೀನೇ ಕೊಡ್ದಿರ ಇನ್ಯಾರಿಗೂ ಕೊಡೋಣ? ಕೊಡಲೇಬೇಕು, ನಿಂದೆ ಅಲ್ವಾ ದುಡ್ಡು. ಕೊಡ್ತೀನಿ ಆದಷ್ಟು ಬೇಗ. ಇದು ಸಿಂಚನ ವೆಯ್ಟ್ ಮಾಡ್ತಿರ್ತಾಳೆ, ನಾನು ಹೋಗಿ ಬರ್ತೀನಿ. ಆಮೇಲೆ ಜ್ಯೂಸ್ ಕುಡ್ಕೊಂಡೋಗಿ ಆರಾಮಾಗಿ ಕುಡ್ಕೊಂಡು ಹೋಗ್ತೀನಿ ಕಣ. ಬೈ. ಲವರಾಜ. ನಿಮ್ದ ಸರಿ. ಅಪ್ಪಯ್ಯ, ಇವತ್ತಾಗಿದ್ದಕ್ಕೆ ನಿಮಗೆ ಬೇಜಾರಾಗದೆ ಅಂತ ನಂಗೆ ಚೆಂದ ಗೊತ್ತು. ಹಾಗಂತ ಅದನ್ನೇ ಮನ್ಸು ಕಚ್ಕೊಂಡು ಹಿಂಗೆ ನಿದ್ದೆ ಬಿಟ್ಕೊಂಡು ಓಡಾಡಿದ್ರೆ ಹೆಂಗಪ್ಪಯ್ಯ? ನಿಮ್ಮ ಆರೋಗ್ಯ ಏನಾಗಕ್ಕಿಲ್ಲ ಹೇಳಿ. ಸುಮ್ಕೆ ಎಲ್ಲ ಮರೆತು ನಿಮ್ದೇ ನಿದ್ದೆ ಮಾಡೋಗಿ. ನಿದ್ದೆ ಎಲ್ಲಿಂದ ಬರ್ತದಲ್ಲ ಲೇ ಮರ್ಗೋಡ, ನಿದ್ದೆ ಎಲ್ಲಿಂದ ಬರ್ತದಲ್ಲ ನನಗೆ. ನೆಮ್ಮದಿಯಾಗಿ ಆಗ್ತಾ ಇದ್ದಿದ್ದ ಕೆಲಸನೆಲ್ಲ ಹಾಳು ಮಾಡಿಬಿಟ್ಟೆ ನೀನು. ಹೆಂಗಾಗೋಗದೆ ಅಂದರೆ ಅನ್ಯಾಯವಾಗಿ ಒಂದು ಜೀವ ತೆಗಿಯೋ ಆಲೋಚನೆ ಬರೋ ಅಷ್ಟು ಕೆಟ್ಟವನಾಗ್ಬಿಟ್ನಲ್ಲ ನಾನು ಅಂತ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ಬಿಟ್ಟದೆ ಕಲ. ಅಪ್ಪಯ್ಯ, ಹೂಕಲ ಮರಗೌಡ, ನಾನು ಏನು ಮಾಡಿ ಸಾಯ್ಲಿ ಹೇಳು? ಮಗನ ಮೇಲಿನ ವ್ಯಾಮೋಹ, ಅತಿಯಾದ ಪ್ರೀತಿ ನನ್ನ ಕೈಲಿ ಹಿಂಗೆಲ್ಲ ಮಾಡೋ ಥರ ಮಾಡಿಸ್ಬಿಡ್ತು ಕಲ, ಮಾಡಿಸ್ಬಿಡ್ತು. ಯಾಕ್ರಿ ನಿದ್ದೆ ಬರಲಿಲ್ವಾ? ಏನೋ ತಲೆ ಬಿಸಿಲಿದ್ದೀರಾ? ಏನು ಇಲ್ಲ ಕಣ ಹೋಗಮ್ಮಿ ನೀನು. ಯಾಕ್ರಿ ಸುಳ್ಳು ಹೇಳ್ತೀರಾ? ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದೀನಿ. ಯಾಕೋ ಇಬ್ರು ಒಂಥರ ಇದ್ದೀರಾ, ಏನಾಯ್ತ್ರಿ? ರಾಜಕೀಯ ಅಂದಮೇಲೆ 1000 ತೊಂದರೆಗಳಿರ್ತವೆ, ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ? ನೀನು ಹೋಗಿ ಮನೆಗೆ ಹೋಗಮ್ಮಿ, ನಾ ಬರ್ತೀನಿ, ನಡಿಯಮ್ಮಿ. ತೊಂದ್ರೆನಾ ನಿಮ್ಗ? ನಿಮ್ಮದೇ ಸರ್ಕಾರ, ನೀವು ಹೇಳ್ದಂಗೆ ನಡೆಯುತ್ತೆ. ಇನ್ನೂ ಏನಾಗ್ಬೇಕ್ರಿ ನಿಮಗೆ? ಸುಮ್ಕೆ ತಲೆ ತಿನ್ಬೇಡ ಕಣಮ್ಮಿ. ಈಗಾಗಲೇ ನನ್ನ ತಲೆ ಸಿಡ್ದೋಗ್ತಾ ಐತೆ. ನಾನು ಹೇಳ್ತಾ ತಾನೆ, ನೀನು ಹೋಗಿ ಮನೆಗೆ ಹೋಗಮ್ಮಿ, ನಾ ಬರ್ತೀನಿ, ನಡಿಯಮ್ಮಿ ನೀನು. ಏನಾದರೂ ಮಾಡ್ಕೊಳ್ಳಿ. ನಿಮ್ಗೆ ಅಯ್ಯೋ ಅಂದರೆ ನನಗೆ ಪಾಪ ಸುತ್ಕೊಳ್ಳುತ್ತೆ. ಲೇ ಮರ್ಗೋಡ, ಎಲ್ಲ ನಿನ್ನಿಂದಾನೇ ಕಲ. ಎಲ್ಲ ನೆಮ್ಮದಿಯಾಗಿ ಮುಗಿದೋಯ್ತು ಅನ್ನೋ ಅಷ್ಟರಲ್ಲಿ ಎಲ್ಲ ಹಾಳು ಮಾಡಿಬಿಟ್ಟೆ. ಈಗ ನೋಡು, ಎಲ್ಲ ನನ್ನ ಕುತ್ತಿಗೆಗೆ ಬಂದು ಸುತ್ಕೊಂಡ್ಬಿಡ್ತು ಕಲ. ಎಲ್ಲ ನಿನ್ನಿಂದಾನೇ ಕಲ. ಏನು ಹೇಳ್ತಿದ್ದೀರಪ್ಪಯ್ಯ? ನಾನೇನು ಮಾಡಿದೆ? ನೀನೇನು ಮಾಡಬೇಡ ಕಣ್ತಂದೆ. ನೀನು ತಪ್ಪಿಗಿದ್ಬಿಟ್ರೆ ಆಟೆ ಸಾಕು ನನಗೆ. ಅವನಿಗೆ ಕೋರ್ಟಲ್ಲಾದರೂ ಶಿಕ್ಷೆ ಆಗೋವಂಗಾಗಲಿ. ಆಮೇಲೆ
ನಾನು ಪ್ರಾಮಾಣಿಕ ಅಂತ ನೀನು ಬೀದಿ ನಾಟಕ ಮಾಡಿಕೊಂಡು ನಮ್ಮನ್ನೆಲ್ಲ ಬೀದಿಗೆ ತಂದು ನಿಲ್ಲೋ ಥರ ಮಾಡ್ಬಿಡ್ಬೇಡಕ್ಕಲ್ಲ. ನಿನ್ನ ಕೈ ಮುಗಿತೀನಿ, ನೀನು ಸೈಲೆಂಟಾಗಿ ಒಂದು ಸೈಡಲ್ಲಿ ಇದ್ಬಿಟ್ರೆ ಸಾಕೋಕ್ಕಲ್ಲ ಅಲ್ಲಿ. ಏನಪ್ಪಯ್ಯ ನೀವು ಹಿಂಗೆಲ್ಲ ಹೇಳ್ತಿದ್ದೀರಿ? ಇನ್ನೇನೆಲ್ಲ ಹೇಳಲಿ ಮತ್ತೆ ಲೈ ಮರಿಗೋಡ, ಇಲ್ಲಿ ಕೇಳಲ್ಲ, ಇಲ್ಲಿ ಎಲ್ಲರೂ ನಮ್ಗೆ ಒಳ್ಳೆ ಮಕ್ಕಳು ಕೊಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತಾರೆ. ಆದರೆ ನಾನು ನಿಶ್ಚಿದಾಗೆ ನಿನ್ನ ಅತಿಯಾದ ಒಳ್ಳೆತನನೇ ನನ್ನ ಕತ್ತಿಗೆ ಉರುಳಾಗಿ ಸುತ್ಕೊಂಡ್ಬಿಡೋದ್ಕಲ್ಲ. ಅದೇ ಕಲ ನಂಗೆ ಬೇಸರ ಆಗಿರೋದು ಲೈ, ಅದೇಯ. ಇದೆಲ್ಲೆಲ್ಗೋ ಹೋಗಂಗೆ ಕಾಣ್ತಾ ಇದಲ್ಲಪ್ಪ. ಆದಷ್ಟು ಬಿರ್ನೆ ಇದೆಲ್ಲ ಮುಗಿದು ಬಿಟ್ರೆ ಸಾಕಾಗೋಗ್ಬಿಟ್ಟದೆ. ವೀಣಾ, 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 ಒಂದು ಗಂಟೆ ಕಾಫಿ ತಗೊಂಬ್ರೆ. ತರಲ್ಲ ರೀ ನಾನು. ಅಯ್ಯೋ, ಯಾಕೆ? ತರಲ್ಲ ಅಷ್ಟೇ. ಏನಾಯ್ತಾ? ಮುಖನ ಒಳ್ಳೆ ಹಾಗಲಕಾಯಿ ತಿಂದ ಥರ ಇಟ್ಕೊಂಡಿದ್ಯಾ? ಏನಾಯ್ತು? ಹೋಗಿ ಹೋಗಿ ನಿಮ್ಮಂಥ ಗಂಡನ ಕಟ್ಕೊಂಡಿದ್ದೀನಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಏಯ್, ನನ್ನಂಥ ಗಂಡ ಸಿಗಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು ಕಣೆ. ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ನಿನಗೋಸ್ಕರ ಮನೆ ಕಟ್ಟಿಸ್ತಾ ಇದ್ದೀನಿ, ನನ್ನನ್ನೇ ಬೈತಿಲ್ಲ. ನೀವು ಮನೆ ಕಟ್ಟಿಸ್ಕೋತಾ ಇರೋದು ನಿಮ್ಮ ಸುಖಕ್ಕೆ ಅಂತ ಹೇಳಿ ಮಧ್ಯದಲ್ಲಿ ನನ್ನ ಹೆಸರನ್ನ ಎಳಿಬೇಡಿ. ನೀವು ಮನೆಗೆ ದೊಡ್ಡ ಮಗ, ಮನೆಯವ್ರ ಕಷ್ಟದಲ್ಲಿರುವಾಗ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರ್ಬೇಕು. ಅಂಥದ್ದು ಬಿಟ್ಟು ಕಷ್ಟದಲ್ಲಿರೋ ಮನೆಯವ್ರ ಹತ್ರನೇ ಕಿತ್ಕೊಂಡು ತಿಂತಿದ್ದೀರಲ್ರಿ ನೀವು. ಬೆಳಿಗ್ಗೆ ನಾನು ಕೇಳ್ದೆ ನಿಮ್ಮ ಹತ್ರ, ಎಲ್ಲಿಂದ ರೀ ಬಂತು ಇಷ್ಟು ದುಡ್ಡು ಅಂತ. ಏನಂದ್ರಿ ನೀವು? ಫ್ರೆಂಡ್ ಹತ್ರ ಸಾಲ ತಗೊಂಡಿದ್ದೀನಿ ಕಣೆ ಅಂತಂದ್ರಿ. ಆ ದುಡ್ಡನ್ನ ಮಾವನ ಹತ್ರ ತಗೊಂಡ್ರಿ ತಾನೇ ನೀವು. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಇಂಥ ಕೆಲಸ ಮಾಡೋದಕ್ಕೆ? ಓಹೋ, ಆಗಲೇ ನಿನಗೆ ಹಾಕ್ಕೊಟ್ಬಿಟ್ರಾ? ಗುಳಿಗೆ ಸಿದ್ಧ, ಇಲ್ಲಿ ದುಡ್ಡು ಕೊಡೋದು, ನಿನಗೆ ಬಂದು ಹಾಕ್ಕೊಡೋದು. ಮಾವನ ಬಗ್ಗೆ ಈ ರೀತಿಯೆಲ್ಲ ಇನ್ನೊಂದ್ಸಲ ಮಾತಾಡಬೇಡಿ ಅಂತ ಹೇಳಿದೆ ನಾನು ನಿಮಗೆ. ಅರ್ಥ ಆಗಲ್ವಾ? ಪಾಪ ಅತ್ತೆ ಮಾವ ಮೂರತ್ತು ಮಕ್ಕಳು ಮಕ್ಕಳು ಮಕ್ಕಳು, ಆ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಓದಾಡ್ತಿರ್ತಾರೆ. ಮನ್ಸಲ್ಲಿ ಒಂದು ಸ್ವಲ್ಪನೂ ಕಲ್ಮಶ ಇಲ್ಲಿರೋ ಅಂಥವ್ರಿಗೆ ಹುಟ್ಟಿರೋ ಮಕ್ಕಳೇನಾ ನೀವು ಅಂತ ನನಗೆ ಅನುಮಾನ ಬರುತ್ತೆ. ಪರವಾಗಿಲ್ಲ ಕಣ, ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ? ನನ್ನ ವಿರುದ್ಧ ನಿನ್ನನ್ನು ಚೆನ್ನಾಗಿ ಎತ್ಕಟ್ಟಿದ್ದಾರೆ. ಸಾಕು, ಮಾವನ ಬಗ್ಗೆ ಈ ರೀತಿ ಮಾತಾಡಬೇಡಿ, ಚೆನ್ನಾಗಿರಲ್ಲ ಅಂತ ಆಗ್ಲೇ ಹೇಳ್ದೆ ನಾನು ನಿಮಗೆ. ಅರ್ಥ ಆಗಲ್ವಾ? ಹಾಗೆ ಅತ್ತೆ ಮಾವ ನನ್ನ ನಿಮ್ಮ ಮಧ್ಯೆ ತಂದಿಡೋ ಹಾಗಿದ್ರೆ ಇಷ್ಟು ವರ್ಷ ನಿಮ್ಮ ಜೊತೆ ಸಂಸಾರ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನಾನು ಹಾಲು ಕೊಡುತ್ತೆ ಅಂತ ಕೆಚ್ಚಲನ್ನೇ ಕೊಯ್ಯೋ ಜನ ನೀವು. ಅಯ್ಯೋ, ಸಾಕು ಸುಮ್ಮನೆ. ಕೊಟ್ಟಿರೋ ಪುಡ್ಕೊಳ್ಸಿ ದುಡ್ಡಿಗೆ ಇಷ್ಟೆಲ್ಲ ಮಾತಾಡ್ಬೇಕು. 5 ಮಕ್ಕಳನ್ನ ಹೆತ್ತ ಮೇಲೆ ಅವರಿಗೋಸ್ಕರ ಆಸ್ತಿ ಗಿಸ್ತಿ ಮಾಡಿಡ್ಬೇಕು. ಅದು ಬಿಟ್ಟು ಜೀವನ ಪೂರ್ತಿ ಈ ಬಾಡಿಗೆ ಮನೇಲಿ ಇರೋ ಥರ ಆಗೋಗಿ. ಈ ರೀತಿ ವಿತ್ತಂಡವಾದ ಮಾಡೋ ನಿಮ್ಮಂಥವ್ರ ಹತ್ರ ಯಾರು ಮಾತಾಡೋಕ್ಕಾಗಲ್ಲ ರೀ. 5 ಮಕ್ಕಳನ್ನ ಮಾಡ್ಕೋಬಾರ್ದಂತೆ, ಮಾಡ್ಕೊಂಡ್ರೆ ಆಸ್ತಿ ಮಾಡಿಟ್ಬಿಡ್ಬೇಕಂತೆ. ಯಾಕೆ? ಕಷ್ಟಪಟ್ಟು ಅತ್ತೆ ಮಾವ ನಿಮ್ಮನ್ನೆಲ್ಲ ಬೆಳೆಸಿಲ್ವಾ? ನಿಮ್ಗಳ ಕಾಲ ಮೇಲೆ ನೀವು ನಿಂತ್ಕೊಳ್ಳೋ ಥರ ಮಾಡಿಲ್ವಾ? ಅದರಿಂದ ತಾನೇ ನೀವೀಗ ದುಡ್ದು ಸಂಪಾದನೆ ಮಾಡ್ತಿರೋದು. ನೀವು ಈ ರೀತಿ ನಡ್ಕೊಳ್ಳೋದನ್ನ ನಾಳೆ ನಮ್ಮ ಮಗ ನೋಡಿ ಅವನು ಇದೇ ಥರ ಪ್ರಶ್ನೆ ಮಾಡಿದ್ರೆ ಏನ್ರಿ ಉತ್ತರ ಹೇಳ್ತೀರಾ ನೀವು? ವಯಸ್ಸಾದವ್ರನ್ನ ಮಕ್ಕಳ ಸಮಾನ ಅಂತ ಹೇಳ್ತಾರ್ರಿ. ಸುಮ್ಮನೆ ಅವ್ರ ಮನಸ್ಸಿಗೆ ನೋವು ಕೊಡಬೇಡಿ. ನಿಮ್ಮಿಂದ ಆದರೆ ಅವ್ರಿಗೇನಾದರೂ ಒಂದು ಒಳ್ಳೆಯದನ್ನ ಮಾಡಿ. ಆಗಲೇ ಇಲ್ಲ ಅಂತಂದ್ರೆ ದಯವಿಟ್ಟು ಸುಮ್ಮನೆ ಇರಿ. ಅವ್ರ ಮನಸ್ಸಿಗೆ ಅಯ್ಯೋ ಅನಿಸ್ಬೇಡಿ. ಪ್ರಪಂಚ ಹೇಗೆ ನಡೀತಾ ಇದೆ ಅಂತಾನೆ ಗೊತ್ತಿಲ್ವಲ್ಲ ನಿನಗೆ? ನೋಡೆ, ನಾವು ಒಳ್ಳೇದು ಮಾಡಿದ್ರೆ ಆ ದೇವರು ನಮ್ಮನ್ನು ಬೇಗ ಕರ್ಕೊಂಡ್ಬಿಡ್ತಾನೆ. ಅದೇ ಕೆಟ್ಟದನ್ನು ಮಾಡಿದ್ರೆ ಆಯಸ್ಸು ಜಾಸ್ತಿ ಮಾಡ್ತಾನೆ. ಪ್ರಪಂಚ ಹೇಗೆ ನಡೀತಾ ಇದೆ, ಕಾಲ ಹೇಗಿದೆ, ಅದಕ್ಕೆ ಬದಲಾಗೋದನ್ನು ಕಲಿ. ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಬುದ್ಧಿ ಇರೋದಕ್ಕೆ ತಾನೇ ಜೀವನದಲ್ಲಿ ಉದ್ಧಾರವಂತ ಕೆಲಸ ಮಾಡ್ತಿರೋದು, ಮನೆ ಕಟ್ಸ್ತಿರೋದು. 1-2 ತಿಂಗಳು ಆದ್ಮೇಲೆ ಅವ್ರಿಗೆ ಹೇಳಿದ್ರೆ ಖುಷಿ ಆಗಲ್ವೇನೆ? ಹೌದೌದ್ರಿ, ಖುಷಿ ಆಗುತ್ತೆ. ಅದೇನೋ ಕಟ್ಟಿಸ್ತಾ ಇದ್ದೀರಲ್ಲ ಮನೆನ, ಅದನ್ನ ನಿಮ್ ದುಡ್ಡಲ್ಲೇ ಕಟ್ಟಿಸ್ಕೊಳ್ರಿ. ಮಾವನ ಹತ್ರ ಯಾಕೆ ತಗೋತೀರಾ ನೀವು? ಇನ್ನೊಬ್ಬರ ಹತ್ರ ಕಿತ್ಕೊಂಡು ಆ ಮನೆನ ಯಾವ ಪುರುಷಾರ್ಥ ಕಟ್ಟಿಸ್ತಾ ಇದ್ರ? ಅಯ್ಯೋ, ಸಾಕು ಸುಮ್ಮನೆ. ನೋಡೋದು ಭಜನೆ, ಅದೇ ಹಳೆ ಕ್ಯಾಸೆಟ್. ಓಕೆ, ಕಾಫಿ ಮಾಡ್ಕೊ. ಕಾಲ ಇದೇ ತರ ಇರಲ್ಲ ರೀ. ಮುಂದೆ ಒಂದ್ ದಿವಸ ನೀವು ಮಾಡಿರೋದಕ್ಕೆಲ್ಲ ಶಿಕ್ಷೆ ಅನುಭವಿಸ್ತೀರಾ, ಅವಾಗ ಗೊತ್ತಾಗುತ್ತೆ. ಅದೇನೋ ನಿಜ, ಆದರೆ ನಮ್ಮನೇಲಿರೋರ್ಗೆ ಇವೆಲ್ಲ ಗೊತ್ತಾಗಬೇಕಲ್ಲ. ಪ್ರಾಬ್ಲಮ್ ಇರುತ್ತೆ. ಕಾಲ್ ಬ್ಯಾಕ್ ಮಾಡ್ತೀನಿ. ಏನ್ಸಿದ್ದು?
ಅದಕ್ಕೆ ನಿಮ್ಮ ತವ ಒಂದು ಖುಷಿ ವಿಷಯ ಹೇಳ್ಬೇಕಿತ್ತು. ಖುಷಿ ವಿಷಯನ? ಏನು? ಆಗಲೇ ಅಣ್ಣನ ತವ ಹೇಳ್ಬಿಟ್ಟೆ, ನಿಮ್ಮ ತವ ಹೇಳೋದಕ್ಕೆ ಕಾಯ್ತಾವನೆ. ಅದಕ್ಕೆ ಹೌದಾ? ಹಾಗಿದ್ರೆ ಮತ್ತೆ ಬೇಗ ಹೇಳ್ಬಾರ್ದಾ? ಅದಕ್ಕೆ ಅದು ಏನ್ ಸಿದ್ದು? ಮೇಡಮ್ ಅವರು ನನ್ನ ಪ್ರೀತಿ ಮಾಡ್ತವ್ರೆ. ಓದ್ಗೆ ನಿನ್ನೆ ಅಷ್ಟೇ ಅವ್ರನ್ನಂತವ ಹೇಳ್ಕೊಂಡ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಮೊದಲೆಲ್ಲ ಮೇಡಮ್ ಅವ್ರ ಇಷ್ಟದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ನಂಗೆ ಹೇಳ್ಕೊಡ್ತಾ ಇದ್ದವ್ರು ನೀವೇ ಎಲ್ಲ ಅಂದಿದ್ರೆ ಮೇಡಮ್ ಅವರು ನಾನು ಒಂದಾಗ ಕಾಯ್ತಾನೆ ಇರಲಿಲ್ಲ. ಅದಕ್ಕೆ ಈ ಖುಷಿ ವಿಷಯನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಬೆಳಿಗ್ಗಿಂದ ಕಾಯ್ತಿದ್ದೆ. ಅದಕ್ಕೆ ನಂಗೆ ಚಂದ ಗೊತ್ತು ಈ ವಿಷಯ ಕೇಳಿ ನಿಮ್ಗೆ ಬಹು ಖುಷಿ ಆಯ್ತಾ ಇರ್ಬೇಕಲ್ಲ? ಮತ್ತೆ ಖುಷಿ ಆಗಲ್ವಾ ಸಿದ್ದು? ಸ್ವಲ್ಪ ಖುಷಿನಾ? ನಿಮಗೆ ಹಾಲು ಕುಡ್ದಷ್ಟು ಖುಷಿ ಆಗ್ತಿದೆ. ನೀವಿಬ್ರು ಚೆನ್ನಾಗಿರ್ತೀರಾ ಅಂತ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಏನಿರುತ್ತೆ ಹೇಳಿ? ಅಣ್ಣ ನೀಲೋ, ಮೊನ್ನೆ ಈ ಗ್ರಾಮ ಪಂಚಾಯತಿ ಟೆಂಡರ್ದು ನಿಂಗೊಂದು ಫೈಲ್ ಕೊಟ್ನಲ್ಲ, ಅದು ತಗೋಬೋಗೊಮ್ಮೆ. ಅದರಲ್ಲಿ ಒಂಚೂರು ದುಡ್ಡು ಕಾಸೊಂದು ಹೆಚ್ಚು ಕಮ್ಮಿ ಹೋಗ್ಬಿಟ್ಟದೆ, ಅದು ಸರಿ ಮಾಡ್ಬೇಕು. ಹೋಗು. ಅದು ಮುಖ ಏನ್ ನೋಡ್ತೀಯಮ್ಮಿ? ಆ ಚಿಕ್ಕಣ್ಣ ಬಂದ್ಬಿಡ್ತಾನೆ ಕಣ್, ಒಡಗೋ ತಗಬಾ. ಅಕ್ಕ ಬೇರೆ ನೋಡ್ತಾಳೆ. ಸಿದ್ದು ಏನ್ಲ ನಿಮ್ಮ ಮತ್ತಿಗೆ ತಾವೇನೋ ಮಾತಾಡ್ತಾ ಇದ್ದೆ ಕುಸ್ಕುಸಿ ಹೇಗೆ? ಏನಿಲ್ಲ ಕಣೋಣ, ಅದು ನಂದು ಮೇಡಮ್ ಅವ್ರ ವಿಷಯ ಹೇಳ್ತಾ ಇದ್ದೆ ಅಷ್ಟೇ. ಹಂಗೆಲ್ಲ ಎಲ್ಲರೂ ತಗೋ ಹೇಳ್ಬಾರ್ದುಕಲ್ಲ, ಕಣ್ಣು ಹೆಸರು ಆಯ್ತದೆ. ಸುಮ್ಕಿರಣ, ಅವ್ರೇನು ಹೊರ್ಗಿನವ್ರೆ, ಮನೆಯವ್ರೆ ತಾನೆ. ಖುಷಿ ವಿಷಯ ಹೇಳೋದ್ರಲ್ಲಿ ತಪ್ಪೇನಿದ್ದು? ಅದಕ್ಕೆ ನಿನ್ನ ದಡ್ಡ ಚಿಕ್ಕ ಹುಡುಗ ಅನ್ನೋದು. ಲೇ, ಹಂಗೆಲ್ಲ ಎಲ್ಲರ ತಗೋ ಹೇಳ್ಕೊಂಡ್ರೇನ್ಲ? ಈಗ ತಾನೇ ನಿಂದು ಭಾವನಮ್ಮನ ಸಂಬಂಧ ಸರಿಯೋಯ್ತದೆ. ಅಷ್ಟರಲ್ಲಿ ನೀವು ಊರು ಸುತ್ತ ಹೇಳ್ಕೊಂಬಂದ್ಬಿಟ್ಟಾರೆ. ಮೊದಲೇ ಹಿರಿಯರ್ ಗಾದೆ ಹೇಳಕ್ಕಿಲ್ವೇ, ಮನ್ಸೂನ್ ಕಣ್ಣಿಗೆ ಮರ ಸಿಡಿತು ಅಂತ? ಹಂಗಾಗ್ಬಿಡ್ತದೆ. ಅದಕ್ಕೆ ಯಾರ ತಗೋ ಹೇಳ್ಬೇಡ್ದು. ಸರಿ ಬಿಡು. ಆಮೇಲೆ ಅದಕ್ಕೆ ತವ ರೇಗಾಡ್ಬೇಡ. ಹೆಣ್ಮಕ್ಳು ತವ ಉಸಿ ಪ್ರೀತಿಯಿಂದ ಮಾತಾಡ್ಬೇಕು. ಕಲ್ತ್ಕೋ. ಏನೋ ಇವನು ಅವನೇ ಅಂತ ರೇಗದೆ, ಒಬ್ಬನೇ ಇದ್ದಾಗ ರೇಗಿದ್ರೆ ಬುಟ್ಟಾಳ್ ನನ್ನ. ಈಗ ತಾನೇ ಮದುವೆ ಆಗಿದೆಯಲ್ಲ, ಗೊತ್ತಾಯ್ತದ. ಹೋಗು, ಮುಂದೈತಿ ನಿಂಗೆ ಮಾರಿ ಹಬ್ಬ. ಇಲ್ಲೋ ತಂದೆನಮ್ಮೆ. ಸಲ್ವಿ ಬಂದ್ಯಾ? ಶಾಸ್ತ್ರಿಗಳು ಏನು ಹೇಳಿದ್ರು? ನೀನು ಹೇಳಿದ್ರು ಕಣವ. ಕೆಲವೊಂದ್ಸಲ ನಮ್ಮ ಕೈ ತಪ್ಪಿ ಹಿಂಗೆಲ್ಲ ಆಗೋಯ್ತದೆ. ಅದಕ್ಕೇನು ಯೋಚನೆ ಮಾಡಬೇಡ, ದೇವ್ರ ಮೇಲೆ ಭಾರ ಹಾಕಿ ನೆಮ್ಮದಿಯಾಗಿರು ಅಂತ ಹೇಳಿದ್ರು. ಸರಿಯಾಗಿ ಹೇಳಿದ್ದಾರೆ. ನೀನೇ ಸುಮ್ಮನೆ ಇಲ್ದಿರೋದೆಲ್ಲ ಯೋಚನೆ ಮಾಡಿಕೊಂಡು ಗಾಬರಿ ಆಗಿದ್ಯಾ? ಇಲ್ಲ ಕಣವ, ವೆಂಕಿನ ನೋಡೋವರೆಗೂ ನನಗೆ ಸಮಾಧಾನನೇ ಇಲ್ಲ. ಅವ್ನು ಎಲ್ಲಿದ್ರೂ ಪರವಾಗಿಲ್ಲ, ಕ್ಷೇಮವಾಗಿ ಅವನೇ ಅಂತ ಒಂದೇ ಒಂದು ವಿಚಾರ ನನ್ನ ಕಿವಿಗೆ ಬಿದ್ದರೆ ಸಾಕು, ನಾನು ಸ್ವಲ್ಪ ನೆಮ್ಮದಿಯಾಗಿರ್ತೀನಿ. ನಿನ್ನ ಪ್ರಾರ್ಥನೆ ಆ ದೇವರಿಗೆ ಮುಟ್ಟುತ್ತೆ ನೋಡು. ಆದಷ್ಟು ಬೇಗ ವೆಂಕಿ ಬಂದು ನಿನ್ನ ಕಣ್ಮುಂದೆ ನಿಂತ್ಕೋತಾನೆ. ಅಂದಹಾಗೆ ತಾಳಿನ ಸರಿ ಮಾಡಿಸಿದ್ಯಾ? ಕಣವ, ಇದನ್ನ ನಿನ್ನ ಗಂಡನ ಕೈಯಲ್ಲಿ ಮತ್ತೆ ಕುತ್ತಿಗೆಗೆ ಹಾಕಿಸ್ಕೊ ಅಂತ ಹೇಳಿದ್ರು. ಆದರೆ ಅವರು ಊರಲ್ಲಿಲ್ಲ, ಬೇರೆ ಊರಿಗೆ ಹೋಗೋರು ಅಂತ ಹೇಳಿದೆ. ಅದಕ್ಕೆ ಸದ್ಯಕ್ಕೆ ನೀನೇ ಹಾಕ್ಕೊಂಡಿರು, ನಿನ್ನ ಗಂಡ ವಾಪಸ್ ಬಂದಮೇಲೆ ದೇವಸ್ಥಾನಕ್ಕೆ ಕರ್ಕೊಬಂದು ಪೂಜೆ ಮಾಡಿಸು ಅಂತ ಹೇಳಿದ್ರು. ಹಾಗೆ ಮಾಡಿವಂತೆ. ಈಗ ಹೋಗಿ ನೆಮ್ಮದಿಯಾಗಿ ಮಲ್ಕೋ. ನಂದೊಂದು 2 ಮೊಳ ಹೂ ಕಟ್ಟೋದಿದೆ, ಮುಗಿಸ್ಬಿಟ್ಟು ಬರ್ತೀನಿ. ಕಣ್ಣಿಗೆ ನೆಮ್ಮದಿಯಾಗಿ ನಿದ್ದೆ ಎಲ್ಲಿಂದ ನವ ಬರ್ತದೆ. ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ಟರು ವೆಂಕಿನೇ ನನ್ನ ಕಣ್ಮುಂದೆ ಬಂದು ನಿಂತಂಗಾಯ್ತದೆ. ಅವನು ಕ್ಷೇಮವಾಗಿ ಬರ್ತಾನೆ ಅಂದ್ರೂ ನನ್ನ ಮಾತೇ ಕೇಳೋಕ್ಕಿಲ್ಲ ಅಂತೀಯಲ್ಲ. ಸರಿ ಬಾ, ನನ್ನ ತೊಡೆ ಮೇಲೆ ಮಲ್ಕೋ ಬಾ.